ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಗೌರವಾನ್ವಿತ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತೀನಿ. ನಮ್ಮ ದೇಶದ ಜನತೆಗೆಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಈ ದಿನ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದೇಶಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲೆಡೆಯೂ ಕೂಡ ಸಂಭ್ರಮ ಸಡಗರದಿಂದ ಆಯೋಜಿಸಲಾಗಿದೆ. ಎಲ್ಲೆಡೆಯೂ ಕೂಡ ಆ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಮಡಿದಂತಹ ವೀರ ಯೋಧರನ್ನ ನೆನಪಿಸಿಕೊಂಡು ಈ ಒಂದು ಸ್ವಾತಂತ್ರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂತಹ ಎಲ್ಲರನ್ನು ಕೂಡ ಗೌರವಿಸುವಂತಹ ಕಾರ್ಯಕ್ರಮ ಇದಾಗಿತ್ತು. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯಲ್ಲಿ ಇಲ್ಲಿನ ನಗರಸಭೆ ಅಧ್ಯಕ್ಷರಾದಂತಹ ಶೈಲಾ ರಾಮದಾಸ್, ಉಪಾಧ್ಯಕ್ಷರಾದಂತಹ ಸುಜಾತಾ KP ರಾಜು, ಹಾಗೆಯೇ ಇಲ್ಲಿನ ನಗರಸಭೆಯ ಆಯುಕ್ತರಾದಂತಹ ರಾಜೇಂದ್ರ ಮತ್ತು ಇನ್ನಿತರೆ ಎಲ್ಲ ಸದಸ್ಯರೊಟ್ಟಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಸಂತೋಷ್ ಅವರು ಕೂಡ ಉಪಸ್ಥಿತರಿದ್ದರು. ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೀತು ಮತ್ತು ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು, ಜೊತೆಗೆ ಈ ಒಂದು ಕಾರ್ಯಕ್ರಮ ಹೇಗೆ ಮೂಡಿ ಬಂದಿತ್ತು ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ. ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಗೌರವಾನ್ವಿತ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತೀನಿ. ಜನತೆಗೆ ಅಂದರೆ ಎಲ್ಲ ನಗರಸಭಾ ಜನತೆಗೆ ದೇವರು ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷವನ್ನು ಕೊಡಲಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ವಾತಂತ್ರ್ಯ ಬರೋದಕ್ಕೆ ಎಷ್ಟು ಕಾರಣಕರ್ತರಾಗ್ತಾರೆ ವೀರಯೋಧರು, ಅವ್ರಿಗೆಲ್ಲರೂ ಸಹ ನಾನು ಸ್ಮರಣೆಯನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇಂದು ನಾವು ನಗರಸಭಾ ವತಿಯಿಂದ ಎಲ್ಲ ನಮ್ಮ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾಹಿತ್ಯ ಸಮಿತಿ ಅಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ನೆಚ್ಚಿನ ದೇವರಾದಂಥ ಪೌರ ಕಾರ್ಮಿಕರ ಸಹಕಾರದಿಂದ ನಾವು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಅದ್ಧೂರಿಯಾಗಿ ಆಚರಣೆ ಮಾಡಿದ್ವಿ. ಎಲ್ಲ ಜನತೆಗೂ ಸಹ ಶುಭಾಶಯವನ್ನು ಕೋರ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾನು ಮನವಿ ಕೋರ್ತೀನಿ. ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ನಾನು ಸಲ್ಲಿಸ್ತೀನಿ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವು ಸ್ವತಂತ್ರ ದಿನಾಚರಣೆಯನ್ನು ಏಕೆ ಆಚರಿಸ್ತಾ ಇದ್ದೀವಿ ಅಂದರೆ, ನಮಗೆ ಗಾಂಧೀಜಿಯವರು ತಂದು ಕೊಟ್ಟಂತಹ ಸ್ವತಂತ್ರ ದಿನಾಚರಣೆ. ಈ ಸ್ವತಂತ್ರ ಬರಬೇಕು ಅಂದರೆ ಬ್ರಿಟಿಷರ ಹೋರಾಟದಲ್ಲಿ ನಮ್ಮ ಗಾಂಧೀಜಿಯವರ ಪಾತ್ರ ನಿಜಕ್ಕೂ ತುಂಬ ಕಷ್ಟಪಟ್ಟಿದ್ದಾರೆ. ಎಷ್ಟೋ ಬಲಿದಾನಗಳನ್ನು ಕೊಟ್ಟು 12 ಗಂಟೆ ರಾತ್ರಿನಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ವತಂತ್ರವಾಗಿ ಓಡಾಡಬೇಕು ಅಂದರೆ ರಾತ್ರಿ ಹೊತ್ತು ಈ ದಿನ ನಾವು ಸಾಯೋ ತನಕ ಎಲ್ಲರೂ ಸ್ಮರಿಸಬೇಕು. ಏಕೆಂದರೆ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ನಮ್ಮ ಗಾಂಧೀಜಿಯವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ತುಂಬ ಜನ ಬಲಿದಾನಗಳನ್ನು ಕೊಟ್ಟು ಆಗಸ್ಟ್ 15ನೇ ತಾರೀಕು 1947ರಲ್ಲಿ ಸ್ವತಂತ್ರ ತಂದು ಕೊಟ್ಟ ಗಾಂಧೀಜಿಯವರಿಗೆ ನಾವು ದಿನ ಹಬ್ಬ ಆಚರಿಸಿದ್ರು ಸಾಲದು. ಆದರೆ ಈ ದಿನ ನಾವು ನಮ್ಮ ದೇಶಾದ್ಯಂತ, ನಮ್ಮ ಕರ್ನಾಟಕದಲ್ಲೇ ಅಲ್ಲ, ನಮ್ಮ ದೇಶಾದ್ಯಂತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಈಗ ನಮ್ಮ ನಗರಸಭೆಯಲ್ಲಿ ಅಧ್ಯಕ್ಷರಾದ ಶೈಲಾ ರಾಮದಾಸ್ ಅವರು, ಉಪಾಧ್ಯಕ್ಷರಾದ ಸುಜಾತಾ KP ರಾಜು ಅವರು, ಮತ್ತು ರಾಜೇಂದ್ರ ಸಾರು, ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ತುಂಬ ವಿಜೃಂಭಣೆಯಿಂದ ಆಚರಿಸಿದರು. ನಮ್ಮ ದೇಶದ ಜನತೆಗೆಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ನಮ್ಮ ದೇಶಕ್ಕೆ ಈಗ ನಾವು ಈ ದೇಶದಲ್ಲಿ ಹುಟ್ಟಿ ಇರೋದಕ್ಕೆ ನಮಗೆ ತುಂಬ ಸಂತೋಷ, ಖುಷಿ ಇದೆ. ನಮ್ಮ ದೇವ್ರು ಕೊಟ್ಟಿರೋದೇ ಪುಣ್ಯ ಅಂತ ಅಂದ್ಕೋಬೇಕು ನಾವೀಗ. ಗಾಂಧೀಜಿಯವರು ಮತ್ತು ಈ ದೇಶಕ್ಕಾಗಿ ಎಷ್ಟು ಜನ ದೊಡ್ಡವರೆಲ್ಲ ಎಷ್ಟು ಜನ ನಮಗೆ ಈ ಸ್ವತಂತ್ರ ತಂದು ಕೊಟ್ಟೋಗಿದ್ದಾರೆ. ಅದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು. ನಮ್ಮ ನಾಡು, ನುಡಿ, ಸಂಸ್ಕೃತಿ ಎಲ್ಲನೂ ಅವ್ರೇನು ಬಿಟ್ಟೋಗಿದ್ದಾರೆ ಅದನ್ನೆಲ್ಲ ನಾವು ಅದನ್ನೇ ನಡೆಸ್ಕೊಂಡು ಹೋಗಬೇಕು. ನಮಗೆ ಮುಂದೆ ಬರೋ ಪೀಳಿಗೆಗೂ ನಾವು ಇದನ್ನೆಲ್ಲ ಬಿಟ್ಟು ಹೋಗಬೇಕು, ಎಲ್ಲರಿಗೂ ತಿಳಿಸ್ಕೊಡ್ಬೇಕು. ಎಲ್ಲರಿಗೂ ನಮಸ್ಕಾರ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಅದ್ದೂರಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ದೇವೆ. ನಮ್ಮ ಅಧ್ಯಕ್ಷರಾದ ಶೈಲಾ ರಾಮದಾಸ್ ಅವರು, ಉಪಾಧ್ಯಕ್ಷರಾದ KP ರಾಜು, ಸುಜಾತೆ ಅವರು
ನಮ್ಮ ಗೌರವಿತ ಸದಸ್ಯರುಗಳು, ನಮ್ಮ ಸಿಬ್ಬಂದಿ ವರ್ಗದವರಿಗೆ 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆಗಳು. ನಮ್ಮ ಸ್ವಾತಂತ್ರ್ಯವನ್ನು ಹೋರಾಟ ಮಾಡಿ ಬಲಿದಾನ ಮಾಡಿ ಗಾಂಧೀಜಿಯವರು ನಮಗೆ ಬ್ರಿಟಿಷರಲ್ಲಿ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು 80 ವರ್ಷನೇ ಕಾಲಿಟ್ಟಿದೆ. ನಾಡಿನ ಸಮಸ್ತ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಏನು ಇವತ್ತು ಈ ದಿನ ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ನಮ್ಮ ಪೌರಾಯುಕ್ತರು, ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರ ಜೊತೆಗೂಡಿ ನಾವು ರಾಷ್ಟ್ರಧ್ವಜಕ್ಕೆ ಗೌರವ ಸಮರ್ಪಿಸಿ ಈ ದಿನ ಆಚರಿಸಲಾಯಿತು.